ಬಂಧುಗಳೇ, ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಕೆಆರ್ಪುರ ಕ್ಷೇತ್ರದ ರಾಮಮೂರ್ತಿನಗರ ಸಮೀಪದ ಕೌದೇನಹಳ್ಳಿಯಲ್ಲಿರುವ ಪುರಾತನ ಪ್ರಸಿದ್ಧವಾದ ಶ್ರೀ ಮುತ್ತುರಾಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ನಡೆದವು. ಶ್ರೀರಾಮನವಮಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಬಹಳ ಪ್ರಮುಖವಾಗಿ ಈ ದಿನ ಶ್ರೀರಾಮನಿಗೆ ಪ್ರಿಯವಾದ ಪಾನಕ, ಮಜ್ಜಿಗೆ, ಕೋಸಂಬರಿಯನ್ನು ಮಾಡಿ ಭಕ್ತಾದಿಗಳಿಗೆ ಹಂಚಲಾಯಿತು. ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಭೈರತಿ ಚಂದ್ರಣ್ಣನವರು ಸಹ ದೇವಾಲಯಕ್ಕೆ ಭೇಟಿ ಕೊಟ್ಟು ಸ್ವಾಮಿಯ ದರ್ಶನ ಪಡೆದು ಕೃಪೆಗೆ ಪಾತ್ರರಾದರು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿದ್ದ ಶ್ರೀರಾಮನವಮಿ ಆಚರಣೆ ಸಂದರ್ಭದಲ್ಲಿ ಮುಖಂಡರಾದ ಕೆಸಿ ಬೀರಪ್ಪ, ರಾಜೇಂದ್ರ ಪ್ರಸಾದ್, ಮಾದಪ್ಪ, ಕಲ್ಕೆರೆ ಕೃಷ್ಣಮೂರ್ತಿ, ಆನಂದ್ ಸತೀಶ್, ರಾಜೇಂದ್ರ, ರವಿಚಂದ್ರ, ರವಿಕುಮಾರ್, ವೆಂಕಟೇಶ್ ಸೇರಿದಂತೆ ಕೌದೇನಹಳ್ಳಿ ಗ್ರಾಮಸ್ಥರು, ಸುತ್ತಮುತ್ತಲಿನ ಭಕ್ತಾದಿಗಳು ಮುಂತಾದವರು ಪಾಲ್ಗೊಂಡಿದ್ದರು. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಭಕ್ತ ಮಾನ್ಯರೇ, ನಮ್ಮ ಕೌದೇನಹಳ್ಳಿ ಗ್ರಾಮದ ಎಲ್ಲ ಜನತೆಗೂ ನನ್ನ ನಮಸ್ಕಾರಗಳು. ನಮ್ಮ ಕೌದೇನಹಳ್ಳಿಯವರೆಲ್ಲ ಅಕ್ಕಪಕ್ಕದ ಜನರೆಲ್ಲ ಸೇರಿಕೊಂಡು ಶ್ರೀರಾಮನವಮಿಯನ್ನು ಹಮ್ಮಿಕೊಂಡಿದ್ದೀವಿ. ವರ್ಷವೂ ಇದೇ ರೀತಿ ನಾವು ಮಾಡ್ಕೊಂಡು ಹೋಗ್ತಾಯಿದ್ವಿ. ಇನ್ನು ಮುಂದಕ್ಕೂ ಇಲ್ಲಿ ಬಂದ ಜನಕ್ಕೆಲ್ಲ ಒಳ್ಳೆಯದಾಗಬೇಕು, ಒಳ್ಳೆಯ ಕಾರ್ಯಕ್ರಮಗಳು ನಡೆಸ್ಕೊಡ್ಬೇಕು. ಇದೇ ಥರ ನಡೆಸ್ಕೊಂಡು ಹೋಗ್ಬೇಕು. ಎಲ್ಲರೂ ಸೇರಿಕೊಂಡು, ನಾನು ಒಬ್ಬನೇ ಏನೂ ಮಾಡೋದಕ್ಕಾಗಲ್ಲ, ಎಲ್ಲ ಜನಾಂಗನೂ ಸೇರ್ಕೊಂಡು ನಾವು ಈ ಕಾರ್ಯಕ್ರಮನ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಆ ರಾಮನ ಆಶೀರ್ವಾದದಿಂದ, ಆಂಜನೇಯನ ಆಶೀರ್ವಾದದಿಂದ ಮುಂದೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಒಂದೆರಡು ಮಾತನ್ನು ಮಾತಾಡಿ ಮುಗಿಸ್ತಾ ಇದ್ದೀನಿ. ಇವತ್ತೇನು ಕಾರ್ಯಕ್ರಮ, ನೀರು ಮಜ್ಜಿಗೆ ಪಾನಕ ಮಾಡಿ, ಶ್ರೀರಾಮನವಮಿ ಅಲ್ವಾ, ಅದಕ್ಕೆ ಶ್ರೀರಾಮನವಮಿ ಆಗಿರೋದ್ರಿಂದ ನೀರು ಮಜ್ಜಿಗೆ ಪಾನಕ ಮಾಡಿದ್ರೆ ಅವ್ರಿಗೆ ಅದು ತೃಪ್ತಿ. ಅದರಿಂದ ಅದನ್ನು ನಾವು ಮಾಡ್ಕೊಂಬಂತ ಇದ್ದೀವಿ. ಕೋಸಂಬರಿ ಮಾಡ್ಕೊಂಬಂದು ಎಲ್ಲ ಕೊಡ್ತಿದ್ದೀವಿ. ಎಲ್ಲ ಜನಗಳು ಬಂದು ಅದನ್ನು ಸ್ವೀಕರಣೆ ಮಾಡ್ಕೊಂಡು ತೊಗೊಂಡೋಗ್ತಿದ್ದೆ. ಅವ್ರ ದೇವ್ರುಗಳೆಲ್ಲ ಒಳ್ಳೇದು ಮಾಡಲಿ, ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನಕ್ಕೆ ಅದರಲ್ಲಿ ಬರಲಿ ಜನಸಂಖ್ಯೆ ಅಂತೇಳಿ ಕೇಳ್ಕೊಳ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಶ್ರೀರಾಮನವಮಿಯನ್ನು ಹಮ್ಮಿಕೊಂಡಿದ್ದೇವೆ. ಏನು ಜನ ಜಾಗೃತಿಯಾಗಿ ಜನ ತುಂಬಿ ಬರ್ತಾಯಿದ್ದಾರೆ. ಅದಕ್ಕಾಗಿ ಶ್ರೀರಾಮನವಮಿ ಹಬ್ಬ ಪ್ರಯುಕ್ತ ಕೋಸಂಬರಿ, ನೀರು ಮಜ್ಜಿಗೆ, ಪಾನಕ ಹಮ್ಮಿಕೊಂಡಿದ್ದೀವಿ. ಜನನೂ ಸಾಕಷ್ಟು ಜನ ಬರ್ತಾಯಿದ್ದಾರೆ. ಇದೇ ರೀತಿ ವರ್ಷವೂ ನಮಗೆ ಹೆಚ್ಚಿನ ಪ್ರೋತ್ಸಾಹದಲ್ಲಿ ಜನ ಬಂದು ನಮ್ಮನ್ನು ಆಶೀರ್ವದಿಸಿ ತೀರ್ಥ ಪ್ರಸಾದ ವಿನಿಯೋಗ ಮಾಡಬೇಕಾಗಿ ಪ್ರಾರ್ಥನೆ.